ಹೂಗಳು ಅಂದ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಎಲ್ಲರಿಗೂ ಹೂ ಅಂದ್ರೆ ಪಂಚಪ್ರಾಣ. ಅದರಲ್ಲೂ ಹೂಗಳಿಂದ ಅಲಂಕಾರ ಮಾಡಿರೋ ಶೋ ನೋಡೋದು ಅಂದ್ರೆ ಕಣ್ಣಿಗೆ ಹಬ್ಬ ಇದ್ದಂಗೆ. ಗದಗ್ ನಗರ್ನಲ್ಲಿ ಆಯೋಜನೆಗೊಂಡಿರುವ ಫಲ ಪುಷ್ಪ ಪ್ರದರ್ಶನದ ಒಂದು ಝಲಕ್ ಎಲ್ಲಿದೆ ನೋಡಿ. ಬಗೆ ಬಗೆಯ ಹೂಗಳಿಂದ ಸುಂದರ ಚಿತ್ತಾರ. ಹೂಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ತಿರೋ ಜನರು. ಇದು ಸಸ್ಯಕಾಶಿ ಲಾಲ್ಬಾಗ್ನ ಫ್ಲವರ್ ಶೋ ಅಲ್ಲ, ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ನಡೆದ ಫ್ಲವರ್ ಶೋನ ಒಂದು ಝಲಕ್. ಮುದ್ರಣಕಾಶಿ ಗದಗ್ನಲ್ಲಿ ಫ್ಲವರ್ ಶೋ. ಹೂವಿನಲ್ಲಿ ಅರಳಿದ ಸಬರಮತಿ ಆಶ್ರಮ. ಹೌದು, ಗದಗ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ವಿಡಿಎಸ್ ಮೈದಾನದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. 3 ದಿನಗಳ ಕಾಲ ನಡೆಯೋ ಫಲಪುಷ್ಪ ಪ್ರದರ್ಶನಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದ್ರು. ಫ್ಲವರ್ ಶೋನಲ್ಲಿ ವಿವಿಧ ಬಗೆಯ ಹೂ, ಹಣ್ಣುಗಳ ವಿವಿಧ ಬಗೆಯ ಚಿತ್ತಾಕರ್ಷಕ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ. ಇನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಸಿದ್ದೇಶ್ವರ ಸ್ವಾಮೀಜಿ, ಪಂಡಿತ ಪುಟ್ಟರಾಜ ಗವಾಯಿ, ಆಲೂರು ವೆಂಕಟರಾಯರು ಹಾಗೆ ಸುನೀಲ್ ಜೋಶಿ ಕಲಾಕೃತಿಗಳು ಗಮನ ಸೆಳೆದವು. ಸಬರಮತಿ ಆಶ್ರಮವನ್ನು ಹೂವುಗಳಿಂದ ರಚನೆ ಮಾಡಿದ್ದೀವಿ. ಅದರಲ್ಲಿ ಗಾಂಧಿ ಪ್ರತಿಮೆಯನ್ನು, ಸಿರಿಧಾನ್ಯಗಳಲ್ಲಿ ಮಾಡಿದಂಥ ಗಾಂಧಿ ಪ್ರತಿಮೆಯನ್ನು ಇದೆ. ಎಲ್ಲ ಜನರು ನೋಡಿ ಬಹಳ ಒಂದು ಖುಷಿ ಪಡ್ತಾ ಇದ್ದಾರೆ, ಭಾಳ ಚೆನ್ನಾಗಾಗಿದೆ ಅಂಥೇಳಿ. ಇದಲ್ಲದೆ ಐಫೆಲ್ ಟವರು, ಆಮೇಲೆ ಮುಖ್ಯವಾಗಿ ನಮ್ಮ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸುವಂಥ ಬ್ರಹ್ಮಜಿನಾಲಯ ಏನಿದೆ ಅದನ್ನು ಸಹ ನಾವು ಮರಳಿನಲ್ಲಿ ಬ್ರಹ್ಮಜಿನಾಲಯನ್ನು ಸ್ಥಾಪಿಸಿ ಇದು ಮಾಡಿಸಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ವಿಶೇಷವಾದ ರೈತರ ಫಲಪುಷ್ಪಗಳನ್ನು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಾಗಿದೆ. ಈ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಪಂಚಾಯಿತಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನು ವಿವಿಧ ಪುಷ್ಪಗಳಿಂದ ತಯಾರಿಸಿದ ಐಫೆಲ್ ಟವರ್ ಹಾಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಕಲಾಕೃತಿಗಳು ಸಾರ್ವಜನಿಕರ ಕಣ್ಮನ ಸೆಳೆದವು. ನಾವು ಫ್ಯಾಮಿಲಿ ಸಮೇತ ಬಂದಿದ್ದೇವೆ. ಇದನ್ನು ನೋಡಲು ಬಹಳ ಸುಂದರವಾಗಿದೆ. ಸರ್ಕಾರದವರು 5 ಗ್ಯಾರಂಟಿ ಏನು ಮಾಡಿದ್ದಾರೆ ಅದನ್ನು ಪುಷ್ಪದಲ್ಲಿಂದ ಅಲಂಕಾರ ಮಾಡಿದ್ದಾರೆ. ಸಬರಮತಿ ಆಶ್ರಮ ಇದು ಮಾಡಿದ್ದಾರೆ. ಲಕ್ಕುಂಡಿದು ಶಿಲ್ಪಕಲೆ ಅದನ್ನು ನೋಡಲು ಬಹಳ ಸುಂದರವಾಗಿದೆ. ಕಲ್ಲಂಗಡಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೆತ್ತನೆ ಮಾಡಿದ್ದಾರೆ. ಮಕ್ಕಳು ಸಮೇತ ಇದನ್ನು ಬಂದು ನೋಡಿದರೆ ನ್ಯಾಚುರಲ್ ಆಗಿ ನಾವು ಎಲ್ಲಿ ತೋರ್ಸಕ್ಕಾಗಂಗಿಲ್ಲ, ಇಲ್ಲಿ ನಾವು ನೋಡ್ಬೋದು, ಅವರಿಗೆ ತಿಳುವಳಿಕೆ ಹೇಳ್ಬೋದು. ಒಟ್ನಲ್ಲಿ 3 ದಿನಗಳ ಕಾಲ ನಡೆಯುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಫ್ಯಾಮಿಲಿ ಜೊತೆ ಬರ್ತಿರೋ ಜನ ಪ್ರದರ್ಶನ ನೋಡಿ ಎಂಜಾಯ್ ಮಾಡಿದ್ರು. ಹೂಗಳು ಅಂದ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಎಲ್ಲರಿಗೂ ಹೂ ಅಂದ್ರೆ ಪಂಚಪ್ರಾಣ. ಅದರಲ್ಲೂ ಹೂಗಳಿಂದ ಅಲಂಕಾರ ಮಾಡಿರೋ ಶೋ ನೋಡೋದು ಅಂದ್ರೆ ಕಣ್ಣಿಗೆ ಹಬ್ಬ ಇದ್ದಂಗೆ. ಗದಗ್ ನಗರ್ನಲ್ಲಿ ಆಯೋಜನೆಗೊಂಡಿರುವ ಫಲ ಪುಷ್ಪ ಪ್ರದರ್ಶನದ ಒಂದು ಝಲಕ್ ಎಲ್ಲಿದೆ ನೋಡಿ. ಬಗೆ ಬಗೆಯ ಹೂಗಳಿಂದ ಸುಂದರ ಚಿತ್ತಾರ. ಹೂಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ತಿರೋ ಜನರು. ಇದು ಸಸ್ಯಕಾಶಿ ಲಾಲ್ಬಾಗ್ನ ಫ್ಲವರ್ ಶೋ ಅಲ್ಲ, ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ನಡೆದ ಫ್ಲವರ್ ಶೋನ ಒಂದು ಝಲಕ್. ಮುದ್ರಣಕಾಶಿ ಗದಗ್ನಲ್ಲಿ ಫ್ಲವರ್ ಶೋ. ಹೂವಿನಲ್ಲಿ ಅರಳಿದ ಸಬರಮತಿ ಆಶ್ರಮ. ಹೌದು, ಗದಗ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ವಿಡಿಎಸ್ ಮೈದಾನದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. 3 ದಿನಗಳ ಕಾಲ ನಡೆಯೋ ಫಲಪುಷ್ಪ ಪ್ರದರ್ಶನಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದ್ರು. ಫ್ಲವರ್ ಶೋನಲ್ಲಿ ವಿವಿಧ ಬಗೆಯ ಹೂ, ಹಣ್ಣುಗಳ ವಿವಿಧ ಬಗೆಯ ಚಿತ್ತಾಕರ್ಷಕ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ. ಇನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಸಿದ್ದೇಶ್ವರ ಸ್ವಾಮೀಜಿ, ಪಂಡಿತ ಪುಟ್ಟರಾಜ ಗವಾಯಿ, ಆಲೂರು ವೆಂಕಟರಾಯರು ಹಾಗೆ ಸುನೀಲ್ ಜೋಶಿ ಕಲಾಕೃತಿಗಳು ಗಮನ ಸೆಳೆದವು. ಸಬರಮತಿ ಆಶ್ರಮವನ್ನು ಹೂವುಗಳಿಂದ ರಚನೆ ಮಾಡಿದ್ದೀವಿ.
ಅದರಲ್ಲಿ ಗಾಂಧಿ ಪ್ರತಿಮೆಯನ್ನು ಸಿರಿಧಾನ್ಯಗಳಲ್ಲಿ ಮಾಡಿದಂಥ ಗಾಂಧಿ ಪ್ರತಿಮೆಯನ್ನು ಇದೆ. ಎಲ್ಲ ಜನರು ನೋಡಿ ಭಾಳ ಒಂದು ಖುಷಿ ಪಡ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ ಅಂಥೇಳಿ. ಇದಲ್ಲದೆ ಐಫೆಲ್ ಟವರು, ಆಮೇಲೆ ಮುಖ್ಯವಾಗಿ ನಮ್ಮ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸುವಂಥ ಬ್ರಹ್ಮಜಿನಾಲಯ ಏನಿದೆ ಅದನ್ನು ಸಹ ನಾವು ಮರಳಿನಲ್ಲಿ ಬ್ರಹ್ಮಜಿನಾಲಯನ್ನು ಸ್ಥಾಪಿಸಿ ಇದು ಮಾಡಿಸಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ವಿಶೇಷವಾದ ರೈತರ ಫಲಪುಷ್ಪಗಳನ್ನು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಾಗಿದೆ. ಈ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಪಂಚಾಯಿತಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನು ವಿವಿಧ ಪುಷ್ಪಗಳಿಂದ ತಯಾರಿಸಿದ ಐಫೆಲ್ ಟವರ್ ಹಾಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಕಲಾಕೃತಿಗಳು ಸಾರ್ವಜನಿಕರ ಕಣ್ಮನ ಸೆಳೆದವು. ನಾವು ಫ್ಯಾಮಿಲಿ ಸಮೇತ ಬಂದಿದ್ದೇವೆ. ಇದನ್ನು ನೋಡಲು ಬಹಳ ಸುಂದರವಾಗಿದೆ. ಸರ್ಕಾರದವರು 5 ಗ್ಯಾರಂಟಿ ಏನು ಮಾಡಿದ್ದಾರೆ ಅದನ್ನು ಪುಷ್ಪದಲ್ಲಿಂದ ಅಲಂಕಾರ ಮಾಡಿದ್ದಾರೆ. ಸಬರ್ಮತಿ ಆಶ್ರಮ ಇದು ಮಾಡಿದ್ದಾರೆ. ಲಕ್ಕುಂಡಿದು ಶಿಲ್ಪಕಲೆ ಅದನ್ನು ನೋಡಲು ಬಹಳ ಸುಂದರವಾಗಿದೆ. ಕಲಂಗ್ರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೆತ್ತನೆ ಮಾಡಿದ್ದಾರೆ. ಮಕ್ಕಳು ಸಮೇತ ಇದನ್ನು ಬಂದು ನೋಡಿದರೆ ನ್ಯಾಚುರಲ್ ಆಗಿ ನಾವು ಎಲ್ಲಿ ತೋರ್ಸಕ್ಕಾಗಂಗಿಲ್ಲ. ಇಲ್ಲಿ ನಾವು ನೋಡ್ಬೋದು, ಅವರಿಗೆ ತಿಳುವಳಿಕೆ ಹೇಳ್ಬೋದು. ಒಟ್ನಲ್ಲಿ 3 ದಿನಗಳ ಕಾಲ ನಡೆಯುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಫ್ಯಾಮಿಲಿ ಜೊತೆ ಬರ್ತಿರೋ ಜನ ಪ್ರದರ್ಶನ ನೋಡಿ ಎಂಜಾಯ್ ಮಾಡಿದ್ರು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಹೂಗಳು ಅಂದ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ? ಎಲ್ಲರಿಗೂ ಹೂ ಅಂದ್ರೆ ಪಂಚಪ್ರಾಣ. ಅದರಲ್ಲೂ ಹೂಗಳಿಂದ ಅಲಂಕಾರ ಮಾಡಿರೋ ಶೋ ನೋಡೋದು ಅಂದ್ರೆ ಕಣ್ಣಿಗೆ ಹಬ್ಬ ಇದ್ದಂಗೆ. ಗದಗ್ ನಗರ್ನಲ್ಲಿ ಆಯೋಜನೆಗೊಂಡಿರುವ ಫಲ ಪುಷ್ಪ ಪ್ರದರ್ಶನದ ಒಂದು ಝಲಕ್ ಎಲ್ಲಿದೆ ನೋಡಿ. ಬಗೆ ಬಗೆಯ ಹೂಗಳಿಂದ ಸುಂದರ ಚಿತ್ತಾರ. ಹೂಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ತಿರೋ ಜನರು. ಇದು ಸಸ್ಯಕಾಶಿ ಲಾಲ್ಬಾಗ್ನ ಫ್ಲವರ್ ಶೋ ಅಲ್ಲ, ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ನಡೆದ ಫ್ಲವರ್ ಶೋನ ಒಂದು ಝಲಕ್. ಮುದ್ರಣಕಾಶಿ ಗದಗ್ನಲ್ಲಿ ಫ್ಲವರ್ ಶೋ. ಹೂವಿನಲ್ಲಿ ಅರಳಿದ ಸಬರಮತಿ ಆಶ್ರಮ. ಹೌದು, ಗದಗ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ವಿಡಿಎಸ್ ಮೈದಾನದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. 3 ದಿನಗಳ ಕಾಲ ನಡೆಯೋ ಫಲಪುಷ್ಪ ಪ್ರದರ್ಶನಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದ್ರು. ಫ್ಲವರ್ ಶೋನಲ್ಲಿ ವಿವಿಧ ಬಗೆಯ ಹೂ, ಹಣ್ಣುಗಳ ವಿವಿಧ ಬಗೆಯ ಚಿತ್ತಾಕರ್ಷಕ ಕಲಾಕೃತಿಗಳು ಗಮನ ಸೆಳೆಯುತ್ತಿವೆ. ಇನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿದ ಸಿದ್ದೇಶ್ವರ ಸ್ವಾಮೀಜಿ, ಪಂಡಿತ ಪುಟ್ಟರಾಜ ಗವಾಯಿ, ಆಲೂರು ವೆಂಕಟರಾಯರು ಹಾಗೆ ಸುನಿಲ್ ಜೋಶಿ ಕಲಾಕೃತಿಗಳು ಗಮನ ಸೆಳೆದವು. ಸಬರ್ಮತಿ ಆಶ್ರಮವನ್ನು ಹೂವುಗಳಿಂದ ರಚನೆ ಮಾಡಿದ್ದೀವಿ. ಅದರಲ್ಲಿ ಗಾಂಧಿ ಪ್ರತಿಮೆಯನ್ನು ಸಿರಿಧಾನ್ಯಗಳಲ್ಲಿ ಮಾಡಿದಂಥ ಗಾಂಧಿ ಪ್ರತಿಮೆಯನ್ನು ಇದೆ. ಎಲ್ಲ ಜನರು ನೋಡಿ ಭಾಳ ಒಂದು ಖುಷಿ ಪಡ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ ಅಂಥೇಳಿ. ಇದಲ್ಲದೆ ಐಫೆಲ್ ಟವರು, ಆಮೇಲೆ ಮುಖ್ಯವಾಗಿ ನಮ್ಮ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸುವಂಥ ಬ್ರಹ್ಮಜಿನಾಲಯ ಏನಿದೆ ಅದನ್ನು ಸಹ ನಾವು ಮರಳಿನಲ್ಲಿ ಬ್ರಹ್ಮಜಿನಾಲಯನ್ನು ಸ್ಥಾಪಿಸಿ ಇದು ಮಾಡಿಸಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಕಲೆಯನ್ನು ವಿಶೇಷವಾದ ರೈತರ ಫಲಪುಷ್ಪಗಳನ್ನು ಈ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಾಗಿದೆ. ಈ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಪಂಚಾಯಿತಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಇನ್ನು ವಿವಿಧ ಪುಷ್ಪಗಳಿಂದ ತಯಾರಿಸಿದ ಐಫೆಲ್ ಟವರ್ ಹಾಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಕಲಾಕೃತಿಗಳು ಸಾರ್ವಜನಿಕರ ಕಣ್ಮನ ಸೆಳೆದವು. ನಾವು ಫ್ಯಾಮಿಲಿ ಸಮೇತ ಬಂದಿದ್ದೇವೆ. ಇದನ್ನು ನೋಡಲು ಬಹಳ ಸುಂದರವಾಗಿದೆ. ಸರ್ಕಾರದವರು 5 ಗ್ಯಾರಂಟಿ ಏನು ಮಾಡಿದ್ದಾರೆ ಅದನ್ನು ಪುಷ್ಪದಲ್ಲಿಂದ ಅಲಂಕಾರ ಮಾಡಿದ್ದಾರೆ. ಸಬರ್ಮತಿ ಆಶ್ರಮ ಇದು ಮಾಡಿದ್ದಾರೆ. ಲಕ್ಕುಂಡಿದು ಶಿಲ್ಪಕಲೆ ಅದನ್ನು ನೋಡಲು ಬಹಳ ಸುಂದರವಾಗಿದೆ. ಕಲಂಗ್ರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕೆತ್ತನೆ ಮಾಡಿದ್ದಾರೆ. ಮಕ್ಕಳು ಸಮೇತ ಇದನ್ನು ಬಂದು ನೋಡಿದರೆ ನ್ಯಾಚುರಲ್ ಆಗಿ ನಾವು ಎಲ್ಲಿ ತೋರ್ಸಕ್ಕಾಗಂಗಿಲ್ಲ. ಇಲ್ಲಿ ನಾವು ನೋಡ್ಬೋದು, ಅವರಿಗೆ ತಿಳುವಳಿಕೆ ಹೇಳ್ಬೋದು. ಒಟ್ನಲ್ಲಿ 3 ದಿನಗಳ ಕಾಲ ನಡೆಯುವ ಈ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಫ್ಯಾಮಿಲಿ ಜೊತೆ ಬರ್ತಿರೋ ಜನ ಪ್ರದರ್ಶನ ನೋಡಿ ಎಂಜಾಯ್ ಮಾಡಿದ್ರು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.